ಅಂದ್ರೆ ಕಾಸ್ಮೋಪಾಲಿಟನ್ ಸಿಟಿ ಆಗಿದ್ದು ಅದಕ್ಕೆ ಇದನ್ನು ಬೇರೆ ಭಾಷೆಯಲ್ಲೂ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ಮಧ್ಯದಲ್ಲಿ ನಾವು ಆಂಗ್ಲ ಭಾಷೆಯಲ್ಲೂ ಸಹ ಮಾತಾಡ್ತಿರ್ತೀವಿ. ಆಫ್ಟರ್ ಆಲ್ ದಿಸ್ ಗ್ಯಾದರಿಂಗ್ ಇಸ್ ಟು ಸ್ಪ್ರೆಡ್ ಹ್ಯಾಪಿನೆಸ್ ಟು ಎವ್ರಿವನ್ ಅರೌಂಡ್ ಅಸ್. ಅಲ್ವಾ ವಾಸವಿ? ವಾಸವಿ ಮ್ಯೂಟ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. Ha Vidya, thank you one and all for joining the virtual KR celebrations today. It is one of its kind that we are conducting and we are absolutely overjoyed to have you all gathered here today. ಯಾರಾದ್ರೂ ಚಪ್ಪಾಳೆ ಹೊಡಿರಪ್ಪ. ಏನಿಲ್ಲ. I was actually clapping on mute. Mute. Vidya, you are on mute. Vidya mute. I think somebody muted me. Please don't mute me. Okay, all right. ಅಂದ ಹಾಗೆ ನಾನು ಇನ್ನೊಂದು ಯೋಚಿಸ್ತಿದ್ದೆ, ಇಲ್ಲಿ ಇಷ್ಟು ಜನ ಸೇರಿದ್ದಾರೆ, ಅವ್ರಿಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಇತಿಹಾಸದ ಬಗ್ಗೆ ಗೊತ್ತಾ ಅಂತ. ಇದನ್ನ ಯಾಕೆ ಆಚರಿಸ್ತೀವಿ ನಾವು? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀಯಾ ವಾಸವಿ? Vasu, you are on mute. Mute. You are on mute. Yeah, I didn't go. I think is somebody muting or it's getting muted. I don't know. ಹಾ ವಿದ್ಯಾ, ಗೊತ್ತು, ಕೇಳಿ. ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತೇವೆ. ಮೈಸೂರು ರಾಜ್ಯವು ಈಗಿನ ಕರ್ನಾಟಕ 1956ರ ನವೆಂಬರ್ 1ರಂದು ನಿರ್ಮಾಣವಾದ ಸಂಕೇತಕ್ಕೆ ಈ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ದಿನವು ಕನ್ನಡಿಗರಿಗೆ ನಾಡಹಬ್ಬ ಎಂದು ಆಚರಿಸುತ್ತಾರೆ. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರೂಪುಗೊಂಡಿವೆ. ಸಾಮಾನ್ಯವಾಗಿ ಕರು ಮತ್ತು ನಾಡು ಸೇರಿದರೆ ಎತ್ತರವಾದ ಬೆಟ್ಟ ಎಂದರ್ಥ. ಕರ್ನಾಟಕ ರಾಜ್ಯದ ಸಮುದ್ರದ ಮಟ್ಟದ ಸುಮಾರು 1500 ಅಡಿ ಎತ್ತರದಲ್ಲಿದೆ. ಇದು ಭಾರತದಲ್ಲಿ ಅತಿ ಹೆಚ್ಚಿನ ಎತ್ತರವುಳ್ಳ ಸ್ಥಳ. ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರಿದ್ದಾರೆ. ಕುವೆಂಪು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ. ದಾರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇನ್ನು ಮುಂತಾದ ಮಹಾನ್ ವ್ಯಕ್ತಿಗಳು ಇರುವ ಸ್ಥಳವಿದು. ಬೇಲೂರು, ಹಳೇಬೀಡು, ಹಂಪಿ, ಸೋಮನಾಥಪುರ, ಶ್ರೀರಂಗಪಟ್ಟಣ, ಹಾಸನಾಂಬ ಎಂಬ ಚಾರಿತ್ರಿಕ ಸ್ಥಳಗಳಿರುವ ಸುಂದರವಾದ ಕರ್ನಾಟಕ ನಮ್ಮದು. ರಾಣಿ ಚೆನ್ನಮ್ಮ, ಒಣಕೆ ಓಬವ್ವ, ಅಕ್ಕ ಮಹಾದೇವಿ, ಬಸವಣ್ಣ ಇಂತಹ ಮಹಾನ್ ವ್ಯಕ್ತಿಗಳು ಜನಿಸಿದ ಪವಿತ್ರವಾದ ಸ್ಥಳವಿದು. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು. ಸಿರಿಗನ್ನಡಂ ಗೆಳಗೆ, ಸಿರಿಗನ್ನಡಂ ಬಾಳ್ಗೆ. ಇದೆಂತ ಒಳ್ಳೆ ಇತಿಹಾಸ ನಮ್ದು, ನಮ್ಮ ಕನ್ನಡ ನಾಡ್ದು ಅಲ್ವಾ ವಾಸವಿ? ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ರಿಗೂ ಹೇಳಿದಕ್ಕೆ ಚಿಕ್ಕದಾಗಿ. ಇದನ್ನೆಲ್ಲ ಕೇಳ್ತಿದ್ರೆ ನಂಗೆ ಕರ್ನಾಟಕದ ಬಗ್ಗೆ ಇನ್ನಷ್ಟು ಹೆಮ್ಮೆ ಆಗ್ತಿದೆ. ಈ ದಿನದ ಇನ್ನೊಂದು ಮಹತ್ವ ಏನಂದ್ರೆ, ಕೆಲವು ಕಾರ್ಯಕ್ರಮಗಳು ತಪ್ಪದೆ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅದೆಲ್ಲ ಏನಂದ್ರೆ ಕರ್ನಾಟಕದ ಧ್ವಜಾರೋಹಣ, ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸುಮಾರು 65 ವರ್ಷದಿಂದ ನಡೆಸ್ಕೊಂಡ್ ಬರ್ತಾನೆ ಇದ್ದಾರೆ. ಅದರ ಮೇಲೆ ಇನ್ನೊಂದು ಅತ್ಯುತ್ತಮವಾದ ಮಹತ್ವ ಏನಂದ್ರೆ ಗೊತ್ತಾ, ಇದು ಕನ್ನಡ ಭಾಷೆ ಬಗ್ಗೆ. Kannada was the court language of some of the most powerful empires of South and Central India, such as Chalukya dynasty, Rashtrakuta dynasty, Vijayanagara Empire, and Hoysala Empire. So the government of India designated Kannada as a classical language of India. ಕನ್ನಡ ಭಾಷೆಯಲ್ಲೇ ಸುಮಾರು 20 ವಿವಿಧ ರೀತಿ ಇದೆ. ಇದು ಹೆಚ್ಚು ಜನಕ್ಕೆ ಗೊತ್ತೋ ಇಲ್ವೋ, ಆದ್ರೆ ನಾನು ಇದ್ರ ಬಗ್ಗೆ ಇನ್ ಸ್ವಲ್ಪ ಹೇಳ್ತೀನಿ. In Kannada itself, there is considerable difference between spoken and written forms of Kannada. Spoken Kannada tends to vary from one region to another. In spoken language itself, there are 20 dialects. Among them are Kundagannada, spoken mainly in Kundapura, Brahmavara, Bainduru, ಮತ್ತು Hebri. Nadavar Kannada, spoken by Nadavaru. Havigannada, spoken mainly by Havyaka Brahmins.
Are Bhashe, spoken by Gauda community, mainly in Madikeri and Sulya region of Dakshin Kannada. Malenadu Kannada, spoken in Sakleshpur, Coorg, Shimoga and Chikmagalur. And many other varieties such as Sholaga, Gulbarga, Dharwad Kannada, ಇತ್ಯಾದಿ ಸುಮಾರು ಭಾಷೆ ಇದೆ ಕನ್ನಡದಲ್ಲಿ. All of these dialects are influenced by their regional and cultural background. ಈ ಭಾಷೆಯ ಸೌಂದರ್ಯವನ್ನು ನಾವು ಇವತ್ತಿನ ಕಾರ್ಯಕ್ರಮನಲ್ಲೂ ತಂದಿದ್ದೇವೆ. ನೀವು ಅದನ್ನೆಲ್ಲ ಕೇಳ್ತೀರಾ, ಆನಂದಿಸ್ತೀರಾ. ಅದಕ್ಕೆ ನಮ್ಮ ಹಂಸಲೇಖ ಅವರು ಅದಕ್ಕೆ ಹೇಳಿದ್ದಾರೆ, ರೋಮಾಂಚನವಿ ಕನ್ನಡ, ಕಸ್ತೂರಿ ನುಡಿಯುವುದು, ಕರುನಾಳು ಮಣ್ಣಿದು, ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. As we proceed with this celebration today, you will get a glimpse of each of these dialects from our native speaker Sassians, where you will experience beauty in diversity in its true sense. ಇಂತಹ ಒಂದು ಮಹತ್ವವಾದ ದಿನ ನಾವು ಇಲ್ಲಿ ಸ್ಯಾಸ್ಕೆನಲ್ಲಿ ಆಚರಿಸುತ್ತಿದ್ದೇವೆ. ಈ ಆಚರಣೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. So, what better way to kick off this event other than listening to a song that wonderfully explains the beauty of Karunadu Karnataka. Namma Kannada Nadu Karunadu. ಕರುನಾಡ ತಾಯಿಯ ಕೃಪೆ ನಮಗೆಲ್ಲರಿಗೂ ಸದಾ ಇರಲಿ ಎಂದು ಕೇಳುತ್ತಾ, ಲೆಟ್ಸ್ ಆಲ್ ಸ್ಟಾರ್ಟ್ ದ ಸೆಲೆಬ್ರೇಷನ್ ವಿತ್ ಅ ಸೆಕ್ಯುಲರ್ prayer and invoke the blessings of Goddess Bhuneshwari in the soulful voice of Kaustuba Adiga. La 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 la. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ.
ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಅನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯೇ ಚೆಲುವ ಕನ್ನಡದೊಳೇನಿದು ಮಾಯೆ, ಮುಗಿಲೆ ಕಡಲೆ ತಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ತಿಡಿಲೆ ಕೇಳಿರಿ, ತನುವು ಮನು ತನವು ಎಲ್ಲ ಕನ್ನಡ, ತನುವು ಮನು ತನವು ಎಲ್ಲ ಕನ್ನಡ. ನಾಡ ತಾಯಿ ಸತ್ತ ಚಿನ್ಮಯಿ, ಕರುನಾಡ ತಾಯಿ ಸತ್ತ ಚಿನ್ಮಯಿ, ಈ ಪುಣ್ಯವು ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸತ್ತ ಚಿನ್ಮಯಿ, ಕರುನಾಡ ತಾಯಿ ಸತ್ತ ಚಿನ್ಮಯಿ. Thank you. ಹಬ್ಬ ಅಂತ ಸೊಗಸಾಗಿ ಕನ್ನಡ ಭಾಷೆ, ಕರ್ನಾಟಕ ಬಗ್ಗೆ, ಕರ್ನಾಟಕದ ಇತಿಹಾಸ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ. ಹಾಗೆ ನಿಮ್ಮೆಲ್ರಿಗೂ ಮತ್ತೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈಗ ಮುಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಯಾವುದೇ ಆಗ್ಲಿ ನಮ್ಮ ಊರ್ನಾಗ ಏನೇ ಪ್ರೋಗ್ರಾಮ್ ಏನಾರ ಕಾರ್ಯಕ್ರಮ ಶುರು ಮಾಡಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ಹೇಳ್ರಿ, ಮೊದ್ಲು ರಂಗೋಲಿ ದೀಪ ಹಚ್ತೀವಲ್ರಿ. ಭಾರತದ ಸಂಸ್ಕೃತಿಯಾಗ ಮನೆ ಮುಂದೆ ಶುಭ ಸಂಕೇತ ಆಗೋದು ಮೊದ್ಲು ರಂಗೋಲಿ ಮೂಲಕ. ನಮ್ಮ ಹೆಣ್ಮಕ್ಳು ಎಂತ ಕಲೆ ಕೌಶಲ್ಯತೆ ಈ ರಂಗೋಲಿಯಿಂದ ಆಗ್ತಾ ವ್ಯಕ್ತಪಡಿಸ್ತಾರ. ಒಂದೊಂದು ರಂಗೋಲಿ ಸರಳ ವಿನ್ಯಾಸ ಇರ್ತದ, ಇಲ್ಲ ತುಂಬಾ ಕಷ್ಟವಾದ ಸಂಕೀರ್ಣತೆ ಇರೋ ಅಂತ ರಂಗೋಲಿ ಅಲಂಕಾರನ ಮನೆ ಮುಂದೆ ಹಾಕೋದು, ಅದು ನೋಡೋದೇ ಚಂದ, ಅಂತ ಒಳ್ಳೆ ಕಂಪನ ಸೃಷ್ಟಿ ಮಾಡ್ತದ. ಈಗ ಬನ್ನಿ ನಮ್ಮ ಶಾಸಕನ್ನ ವಾಸವಿ ಮತ್ತೆ ಶ್ವೇತಾ ಅವರ ಹಾಕಿರೋ ರಂಗೋಲಿ ಮತ್ತೆ ದೀಪದ ಇಂದ ಮುಂದಿನ ಕಾರ್ಯಕ್ರಮನ ಶುರು ಮಾಡೋಣ. Let's have a glimpse of the Rangoli, so that would mark the beginning of the programs. So let's welcome. ಮನೆಗಳಲ್ಲಿ ಮನಗಳಲ್ಲಿ ಕನ್ನಡ ದೀಪ ಹಚ್ಚಿ ಬೆಳಕು ಮೂಡಿಸುವ ಆಸೆ, ಕಲ್ಪನೆಯ ಕಣ್ಣು ಹರಿಯುವ ತನಕ ದೀಪದ ಬೆಳಕು ಬೀರಬೇಕು. ಹಿರಿಯರು ಗಳಿಸಿದ ಹೆಸರನ್ನು ಉಳಿಸಲು ಎಲ್ಲರೂ ಒಂದುಗೂಡಿ ಕನ್ನಡ ದೀಪ ಹಚ್ಚಿ ಮಾಂಗಲ್ಯ ಗೀತೆ ಹಾಡೆವು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹಾಯ್, ಎಂತ ಚಂದ ರಂಗೋಲಿ ಪದ್ಯ ಮಾರ್ರೆ, ಕೇಳ್ ಖುಷಿ ಆಯ್ತು. ಎಲ್ಲ ಹೆಂಗಿದ್ರಿ? ಆರಾಮಿದ್ರಿಯಾ? ಮನೇಲಿದ್ರಿಯಾ? ಎಲ್ಲಿದ್ರಿ? ಕೊರೋನಾ ಆಯ್ತಲ್ಲ, ಜಾಗ್ರತೆ ಆಯ್ತಾ? ಹೊರಗೆಲ್ಲ ಹೋಗ್ಬೇಡಿ. ಈ ವರ್ಷ ಎಲ್ಲ ಹೊಸಬ್ರು ಬಂದಿದ್ರಲ್ಲ, ಅವ್ರಿಗೆಲ್ಲ ಅನ್ಕಂತಿದ್ರು ಇದು ಎಂತಪ್ಪ, ಇದು ಹಿಂಗ ಆನ್ಲೈನ್ ಅಲ್ಲೆಲ್ಲ ರಾಜ್ಯೋತ್ಸವ ಮಾಡಿ ಎಂತದಪ್ಪ ಅಂತೇಳಿ ಅನ್ಕಂತಿದ್ರು. ಅವ್ರಿಗೇನ್ ಗೊತ್ತಿತ್ತು ಈ ಹಳಬ್ರೆಲ್ಲ ಎಷ್ಟು ಗಮ್ಮತ್ ಮಾಡಿದ್ರು ಅಂತೇಳಿ ಮೊದ್ಲೆಲ್ಲ. ಅಲ್ದ ಕಾಣಿ, ಸತೀಶ್ ತಂಬಣ್ಣ ನಗಾಡ್ತಿದ್ರು ಖುಷಿಯಲ್ಲಿ. ಅವ್ರು ಎಣ್ಸ್ಕೊಂಡೆ ಖುಷಿ ಆಯ್ತು ಅವರಿಗೆ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ನಮ್ದು ಎಷ್ಟು ಗಡ್ಜಿತ್ತಿತ್ತಂದ್ರೆ ಮೊದ್ಲೆಲ್ಲ ನಾವ್ ಯಾವಾಗ್ಲೂ ರಂಗೋಲಿ ಹಾಡಂಬ್ರು, ಪದ್ಯ ಹಾಡೋದಂಬ್ರು, ರಂಗೋಲಿ ಹಾಕುದು, ಪುಸ್ತಕ ಮೇಳ, ಜಾನಪದ ನೃತ್ಯ, ಯಕ್ಷಗಾನ, ಎಂತ ಕುಣಿತ ಕಂಡೋರಿಗೆ ಖುಷಿಯೇ ಖುಷಿ. ಅದ್ರ ಮಧ್ಯದಲ್ಲಿ ಬೇರೆ ಬಾಳೆ ಎಲೆ ಊಟ, ಅಬ್ಬಾ ಗಡ್ಜ್ ಅಂದ್ರೆ ಗಡ್ಜ್. ಯಾವತ್ತಿದ್ರು ಅದ್ ಮತ್ ಸಿಗುದಿಲ್ಲ ಅಂತ ಗಡ್ಜ್ ಊಟ.
ಈಗ ಹಳೆದೆಲ್ಲ ಒಂದ್ಸರಿ ವಿಡಿಯೋ ಇತ್ತು, ಒಂದ್ಸರಿ ಎಲ್ಲ ಕಾಂಬ ವಿಡಿಯೋ ಹೆಂಗಿತ್ತು ಅಂತ ಹೇಳಿ, ಆಯ್ತಾ? ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಧನ್ಯವಾದಗಳು ಗುರುರಾಜ್, ನಿಮ್ಮ ಮಾತಿಗೆ ಎರಡಿಲ್ಲ. ನಾವು ನಮ್ಮ ಸಂಸ್ಥೆಯಲ್ಲಿ ರಾಜ್ಯೋತ್ಸವನ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ವಿ. ಈ ಸರ್ತಿನೂ ಕರೋನಾ ಇದ್ದರೂ ನಾವು ಬಿಡದಂಗೆ ರಾಜ್ಯೋತ್ಸವನ ಆಚರಿಸೋಣ.
ಜೈ ಕರ್ನಾಟಕ. ಪ್ರಪಂಚದಲ್ಲಿ ನಮ್ಮ ದೇಶದ ಸಂಸ್ಕೃತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಅದರಲ್ಲೂ ನಮ್ಮ ಕರ್ನಾಟಕ ಅಂದರೆ ಅದರದೇ ಆದ ಪ್ರಾಮುಖ್ಯತೆ ಪಡೆದಿದೆ. ಹಾಡು ನಮ್ಮ ಸಂಸ್ಕೃತಿಯ ಒಂದು ಅಂಗವಾಗಿ ಬಿಟ್ಟಿದೆ. ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಹಾಡಿನ ಮುಖಾಂತರನೇ. ಚಂದ್ರ ತನ್ನ ಬೆಳಕಿನಿಂದ ಈ ಪ್ರಪಂಚನೇ ಬೆಳಗಿಸುವ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಪೌರ್ಣಿಮೆ ಇಂದು ತನ್ನ ಹಾಡಿನ ಮುಖಾಂತರ ನಮ್ಮೆಲ್ಲರಿಗೂ ಬೆಳಕು ಚೆಲ್ಲಲಿದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. Thank you, Ajay. La la la, la la la, la la la, la la la, la 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 la, la la la, la la, la la la, la. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ ನಿನಗಾಗಿ ಹೇಳುವೆ ಕಥೆ ನೂರನು ನಾನೆಂದು ನಗಿಸುವೆ ನಿನ್ನನು ഇരുളಲ್ಲೂ ಕಾಣುವೆ ಕಿರುನಗಿಯನು ಕಣ್ಣಲ್ಲಿ ಹೊಚ್ಚಟ್ಟ ಹೊಂಗನಸನು ಜೊತೆಯಾಗಿ ನಡುವೆ ನಾ ಮಳೆಯಲು ಬಿಡದಂತೆ ಹಿಡವಿ ಈ ಕೈಯನು ಗಳಿಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ. ಥ್ಯಾಂಕ್ ಯು. ಪೌರ್ಣಮಿ ಧನ್ಯವಾದ. ಮಾಂತೇರ್ಗಳ ಅಜಿಪತ್ತಾಯನ್ನೇ ಕರ್ನಾಟಕ ಪರ್ವದ ಶುಭಾಶಯಗಳು. ನಾನು ಎಂತ ಹೇಳಿದೆ ಅಂತ ನಿಮ್ಗೆ ಅರ್ಥ ಆಯ್ತಾ? ತಿಳಿತಾ ಎಂತ ಹೇಳಿದೆ ಅಂತ? ಇದು ಉಡುಪಿ ಕಡೆ ತುಳು ಭಾಷೆ. ಇದು ಉಡುಪಿ ಕಡೆಯ ತುಳು ಭಾಷೆ. ಐ ವಿಶ್ ಯು ಆಲ್ ಅ ಹ್ಯಾಪಿ 65th ಕರ್ನಾಟಕ ರಾಜ್ಯೋತ್ಸವ ಇನ್ ತುಳು. ಈ ನಮ್ಮ ಕರ್ಮಭೂಮಿ ಕರ್ನಾಟಕದಲ್ಲಿ ಸುಮಾರು ದಿಗ್ಗಜರು ಹುಟ್ಟು ಬಂದು ತುಂಬ ಪ್ರಸಿದ್ಧಿಯನ್ನು ಗಳಿಸಿದ್ದಾರೆ. ಭಾರತ ರತ್ನ ಪುರಸ್ಕೃತರಾದ ಸರ್ ಎಂ ವಿ ಇರಬಹುದು, CNR ರಾವ್ ಇರಬಹುದು, ಭೀಮ್ಸೇನ್ ಜೋಶಿ ಇರಬಹುದು, ಅಥವಾ ಅತರ ಗಣ್ಯರಿರಬಹುದು. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಹೆಸರನ್ನು ಗಳಿಸಿ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅವರನ್ನು ನೆನೆಯುತ್ತಾ ಹೀಗೆ ಇಲ್ಲಿ ನೆರವೇರಿರುವ ನಿಮ್ಮನ್ನು ಉದ್ದೇಶಿಸಬೇಕಾಗಿ ನಮ್ಮ ಹಿರಿಯ ನಾಯಕರನ್ನು ಕೇಳಿಕೊಳ್ಳುತ್ತೇನೆ. I request our leaders to kindly address the gathering. I request Edwin to speak a couple of words addressing the gathering. Thanks, Ranjan. I don't know by couple whether Ranjan meant literally couple or just a few words, but I don't know a couple. But I think I don't have the courage to speak in Kannada because my Kannada is what I learned during my engineering college days in Baswangudi. So it's very dated, and I don't think I learned the right words. But this is my home state. This is where I grew up.
This is where I made my life. So this is as much pride to me as it is to all of us in this gathering this evening. It's a state we can be very proud of. We are one of the most industrialist states in the country. We've given this country some of the best minds, the best people. We are the Silicon Valley. We are the aerospace capital. We are one of the most beautiful cities in the world that I've lived in, or some of the best people live here. So it gives me great joy to be part of the celebration. And it gives me great joy to listen and learn things from you that I did not know before. I think I'm especially encouraged by the enthusiasm of the celebration, because if you can be so proud of your state, that's the same pride you bring to work. The same pride that you bring to your organizations, to your families. So I think it is all a common platform. For us, we got to be proud of our roots, no matter where we are. We shouldn't forget it. And today we celebrate, I think all of us in this call celebrate the roots we have lived in, which is the state of Karnataka. So I want to wish you and join you in the celebration of Kannada Rajyotsava Day, a day when we celebrate one of the best states in this entire country. God bless you all. Thank you. ಮ್ಯೂಟ್ ರಂಜನ್ ಮ್ಯೂಟ್ ಅಲ್ಲಿ ಇದ್ದೀರಾ? Thanks, Edwin. Anu, can I request you to address the gathering, please? Hi Ranjan, hi all. Ranjan, you sound so formal in the midst of such a fun start to the event, but thank you for the invitation for sure. You know, hearing your tone, I was tempted to stand up and address the gathering, but I'll remain seated. No, but I love the spirit of how this event has been put together. You know, Vidya, Guru, RG, Vasavi, Ranjan, you know, Rashmi, you know, Kaustubha, Purnami, Edwin, all of you really set the stage for why this day and this moment is so important. And for me, this day really stands for freedom, for unity, for secularism, for pride in diversity that I see even on this call today. So all I want to leave behind as a thought is let's salute the spirit of pride, of unity, not just today, but every day of our working lives together. God bless you all. Thank you, Ranjan. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿ ಪ್ರೋತ್ಸಾಹ ಕೊಟ್ಟಂತ ನಮ್ಮೆಲ್ಲ ಹಿರಿಯ ನಾಯಕರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ನಾನು ನಿಮಗೆ ಸ್ವಲ್ಪ ವಚನಗಳ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ವಚನಗಳು ಕರ್ನಾಟಕದ ಒಂದು ವಿಶೇಷವಾಗಿರುವಂಥ ಸಾಹಿತ್ಯ ಮತ್ತು ಪದ್ಯಗಳು. ಇವತ್ತರ ವಿಶೇಷ ಏನಪ್ಪಾ ಅಂತಂದ್ರೆ ಇವನ್ನ ಆಡೋ ಭಾಷೆಯಲ್ಲಿ ಲಯಬದ್ಧವಾಗಿ ಬರಿತಾ ಇದ್ರು ಮೊದಲು. ಇವು ಶುರು ಆಗಿದ್ದು 11ನೇ ಶತಮಾನದಲ್ಲಿ. ಆದರೆ 12ನೇ ಶತಮಾನದಲ್ಲಿ ಇವಕ್ಕೆ ಚಾಲನೆ ಕೊಟ್ಟಂಥವ್ರು ಬಸವಣ್ಣವರು. ಇವರು ಇದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು. ಮತ್ತು ಇವ್ರ ಜೊತೆ ಮಹಾನ್ ಶರಣರು ಅಲ್ಲಂ ಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ ಅಂಥವ್ರೆಲ್ಲ ಸೇರ್ಕೊಂಡು ಇದನ್ನ ಜಾಸ್ತಿ ಬೆಳೆಸ್ತಾ ಬಂದರು. ಅದಕ್ಕೆ ಅವರು ದಿನಾನು ಶ್ರಮಪಟ್ಟರು. ಆಮೇಲೆ ಅನುಭವ ಮಂಟಪ ಅಂತ ಒಂದು ಇದೆ, ಅಲ್ಲೆಲ್ಲ ಸೇರ್ಕೊಂಡ್ಬಿಟ್ಟು ಅವ್ರ ವಚನಗಳನ್ನ ಬರಿತಾ ಇದ್ರು. ಅವರು ತಮ್ಮ ಅನುಭವಗಳನ್ನ ಇನ್ನೊಬ್ರ ಜೊತೆ ಹಂಚ್ಕೊಳ್ತಾ ಇದ್ರು. ಈ ವಚನಗಳಲ್ಲಿ ಏನು ಅಂತ ಹೇಳಿದ್ರೆ ಅವರು ತಮ್ಮ ಜೀವನದ ಅನುಭವಗಳನ್ನ ಬರಿತಾ ಇದ್ರು. ಅದ್ರ ಜೊತೆಗೆ ದೇವರನ್ನ ಪೂಜಿಸೋದು ಅಥವಾ ದೇವರನ್ನ ಒಂಥರ ಕರೆಯೋದು, ಅಂದ್ರೆ ಆಹ್ವಾನ ಮಾಡೋದು, ಅದ್ರ ವಿಧಾನನೇ ಈ ವಚನಗಳು. ಆಮೇಲೆ ಎಲ್ಲ ವಚನಕಾರರು ತಮ್ಮದೇ ಆದಂಥ ಒಂದು ಹಸ್ತಾಕ್ಷರ ಇಲ್ಲ ನಿಶಾನಿ ಅಂತ ಏನು ಹೇಳ್ತೇವೆ, ಇಂಗ್ಲಿಷ್ನಾಗ ಹೇಳೋದು ಅಂತ ಹೇಳಿದ್ರೆ ಒಂಥರ ಸಿಗ್ನೇಚರ್ ಸ್ಟೆಪ್, ಅವ್ರದ್ದೇ ಒಂಥರ ಸಿಗ್ನೇಚರ್ ಇರೋದು.
ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಬಸವಣ್ಣವರು ಏನೇ ವಚನ ಬರೋದನ್ನು ಅದನ್ನ ಅವರು ಕೂಡಲ ಸಂಗಮ ದೇವ ಅಂತ ಹೇಳೋರು, ಅಥವಾ ನೀವು ಅಕ್ಕ ಮಹಾದೇವಿ ಅವ್ರನ್ನ ತಗೊಂಡ್ರೆ ಅವರು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳೋರು. ಆಮೇಲೆ ಇದು ಏನಾಗುದು ಅಂತ ಹೇಳಿದ್ರೆ, ನೀವು ಫಾರ್ ಎಕ್ಸಾಂಪಲ್ ಈಗ ಬಸವಣ್ಣವ್ರು ನೋಡಿದ್ರೆ ಕೂಡಲ ಸಂಗಮ ದೇವ ಅಥವಾ ಚೆನ್ನ ಮಲ್ಲಿಕಾರ್ಜುನ, ಇದರಲ್ಲಿ ಇರೋದು ಒಂದು ಊರು, ಅಂದ್ರೆ ಯಾವ ಊರಿಂದು ಮತ್ತೆ ಆ ಊರಿನ ದೇವರು, ಇವೆರಡನ್ನೂ ಅವರು ಪೂಜಿಸ್ತಾ ಇದ್ರು ಈ ವಚನಗಳಲ್ಲಿ. ಇಂಥ ವಚನಗಳನ್ನ ಸುಮಾರು 800ಕ್ಕೂ ಹೆಚ್ಚಿಗೆ ಶರಣರು ಇವನ್ನ ಬರೀತಾ ಇದ್ರು ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ. ದಟ್ ಈಸ್ ಮೋರ್ ದೆನ್ 800 ಪೀಪಲ್ ಕಾಂಟ್ರಿಬ್ಯೂಟೆಡ್ ಟು ದಿಸ್. ಆಮೇಲೆ ಇದರಲ್ಲಿ ಇವತ್ತಿಗೆ 22,000ಕ್ಕಿಂತ ಜಾಸ್ತಿ, ಅಂದ್ರೆ ಮೋರ್ ದೆನ್ 22,000 ವಚನಸನ್ನ ನಾವು ಕೂಡಿ ಹಾಕೇವ್ರಿ. ಇವನ್ನ ನೀವು ಕರ್ನಾಟಕ ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲಿ ಇವೆಲ್ಲ ನಿಮಗೆ ದೊರಕ್ತಾವು. ಆಮೇಲೆ ಇದನ್ನ ಇತ್ತೀಚೆಗೆ ಆನ್ಲೈನಲ್ಲೂ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಒಂದು ವಚನನ ಇವತ್ತು ರಶ್ಮಿ ಅವರು ನಿಮ್ಮ ಮುಂದೆ ಹೇಳ್ತಾರ, ಅದನ್ನ ಕೇಳಿ ನೀವು ಖುಷಿ ಪಡ್ತೀರಿ ಅಂತೇಳಿ ನಾನು ಅನ್ಕೊಂಡೇನೆ. Vachanas are unique form of literature and poetry in Kannada. While this form started in 11th century, they were popularized by Basavanna in the 12th century. They are a means of capturing life experiences and invoking God. Each Sharana, that is how they were called, Bhakti saints of Bhakti movement, used a unique signature comprising name of their place and the God that they worshipped. My colleague Rashmi will present to you one such vachana today and give you a flavor of this rich literature. Sharanu Sharanarthi, I salute the God in you, your inner self. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತು ಶಿವನ ಡಂಗುರ. ಮಾಡಿದನೆಲ್ಲದಿರ ಲಿಂಗಕ್ಕೆ, ಮಾಡಿದನೆಲ್ಲದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ. Lord Basavanna says, if the thought that you have served to God or your fellow being does not occur to you, then Lord will grant you whatever you aspire for. It preaches Nishkama Karma, meaning performing one's duty without any expectation. The simplest of all vachanas which Lord Basveshwara said was Kayakave Kailasa, which means work is worship. Sharanu Sharanarthi. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ. ಈಗ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವ ಸಮಯ. ಈಗ ಒಂದು ಸಂಗೀತವನ್ನು ಕೇಳುವ ಸಮಯ. ಇದನ್ನು ಆಡುವವರು ನಮ್ಮ ಶಾಸಕನ SPB ವಿಜಯಪ್ರಕಾಶ್ ಮತ್ತು ಸೋನು ನಿಗಮಂತೆ ಪ್ರಕಾಶಿ ಪಡೆದಿರುವ ನಮ್ಮ ಶೈಲೇಂದ್ರ ಪಾಟೀಲ್ ಅವರು. ಇವರು ಆಡುವ ಇವಾಗ ಒಂದು ಗಾಯನ ಬಂದು ಮೂಲವಾಗಿ ಆಡಿರುವವರು ನಮ್ಮ ಪದ್ಮಭೂಷಣ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಈಗ ನಾವು ಹಾಡನ್ನು ಒಂದು ಕೇಳಿ ಆನಂದಿಸೋಣ. ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು
ಬಯಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನ ಆಗಲಿ ಅವನಿ ಕಾರಣ. ಬಾನಿಗೊಂದು ಎಲ್ಲೆಯಲ್ಲಿದೆ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣಲಿರುವ ಎರಡು ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ. ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ ಅದೇನ ಬಂದರು ಅವನ ಕಾಣಿಕ. ಬಾಳಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆ ಇದೆ. ಏಕೆ ಕನಸು ಕಾಣುವೆ ನಿಧಾನಿಸು 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 ನಿಧಾನಿಸು. Thank you so much, Shailendra, for that beautiful voice. It's always a pleasure listening to you, and especially with this song, right? Where you said, let's put an end to our greed. Let's all slow down a little and enjoy life by living in the moment. And what more than our next performance, right? So, as we all know, dance is a type of art that has no barriers. It is something that everyone can feel, everyone can understand, and definitely something everyone can enjoy, right? ನೃತ್ಯ ಅನ್ನೋದು ಒಂದು ದೇಶದ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುತ್ತೆ. ಹಾಗಾಗಿ ಮ್ಯೂಸಿಕ್ ಹಚ್ತಿದ್ದಂಗೆ ಎಲ್ಲರೂ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಸೊ ಟು ವಿಟ್ನೆಸ್ ದಿಸ್, brace yourself for some high energy performance by Saskin's very own team Mayura with some cute little surprises. ಸ್ವಾಮಿ ಪ್ರತಿಭಳುಗ ನೀಲಯ್ಯ ನೀಲನ ಮರ್ದಿ ಸಂಕಮ್ಮ ಭೂಲೋಕದಲ್ಲಿ ಗಡುಚಲುವೆ ಮರ್ದಿ ಸಂಕಮ್ಮನ ಬಳಿಗೆ ದೇವ ಸಂಗುಗ ನೀಲಯ್ಯ ಕಾರಣ್ಯ ನೀಡವ್ವ ಕೊಡುಗಲಮ್ಮ ದೇವನಿಗೆ ಅಯ್ಯ ಗೋಲ್ಡು ಮಂಡ ಜಂಗುಮರ ಕಾರಣ್ಯಕ್ಕೆ ದಯ ಮಾಡವರ ಕಾರಣ್ಯ ನೀಡವ್ವ ಕೊಡುಗಲಮ್ಮ ದೇವನಿಗೆ ಯಪ್ಪ ಎಷ್ಟ್ ಚಂದ ಹಾಡಿದ್ರಿ. ಒಂದ್ ಜೋರಾಗಿ ಚಪ್ಪಾಳಿ ತಟ್ರಿ ಪ್ಲೀಸ್ ಎಲ್ಲರೂ. ಲಾಸ್ಟ್ ಒಂದು ಹೈಲೈಟ್. ಅಲ್ಲ ಮನ್ಯಾಗ ಕುಂತು ಇಷ್ಟ್ ಚಂದ ಡಾನ್ಸ್ ಮಾಡ್ತಿರ್ತಾರ ಇವ್ರ, ಇನ್ನೇನಾರ ಸ್ಟೇಜ್ ಕೊಟ್ರಿ ಇನ್ನು ಹೆಂಗ್ ಮಾಡ್ಬಾರ್ದು. ನಮ್ ಶೋ ಸ್ಟಾಪರ್ ಸ್ವಾಮಿ ಅವ್ರದ್ದು ಕ್ಯಾಟ್ ವಾಕ ಬಾರಿ ಇತ್ ಬಿಡ್ರಿ ಅಲ್ಲ. ಆಫೀಸ್ ಅಲ್ಲೇ ಮಾಡೋರ್ ಮನೆಗೆಂದಲ್ಲ. ಈಗ ನೆಕ್ಸ್ಟ್ ಕಾರ್ಯಕ್ರಮ ಬಗ್ಗೆ ಮಾತಾಡೋಣ.
ನಮ್ ಕರ್ನಾಟಕ ರಾಜ್ಯದಾಗ್ರಿ ಎಲ್ಲಾ ಐತ್ರಿ. ಸ್ನೋ ಒಂದ್ ಬಿಟ್, ಬರ್ಫ್ ಒಂದ್ ಬಿಟ್ ಎಲ್ಲಾ ಐತ್ರಿ. ಗುಡ್ಡ, ಬೆಟ್ಟ, ನದಿ, ವನ, ಸಮುದ್ರ, ಆಮೇಲೆ ಐತಿಹಾಸಿಕ ಸ್ಥಳಗಳು, ಮತ್ತ ಗುಡಿ ಗುಂಡಾರ ಏನ್ ಕೇಳ್ತೀರಿ ಎಲ್ಲಾ ಐತ್ರಿ. ಆಮೇಲೆ ಅಷ್ಟ ಅಲ್ರಿ, ಎಂತ ಶೂರ ವೀರರ್ ಜನಿಸಿದ ನಾಡ್ರಿ ಇದು. ಈ ಜಗ ಮತ್ತು ಜನನ ವರ್ಣಿಸುವಂತ ಒಂದ್ ಹಾಡನ್ನ ನಮ್ ಕೌಸ್ತುಭ ಹಾಡ್ತಾಳ್ರಿ ಈಗ. So coming up next is a song by Kaustubha describing Karnataka's beauty and its richness. Sharana Sharanarthi. ಯಾಕ್ರಿ ಏನಾತ್ರಿ? ಹಚ್ತಾರ ಒಂದ್ ನಿಮಿಷ. ತಡ್ಕೊಳಕ್ ಆಗೋದಿಲ್ರಿ ನಮಗ್, ಲಗು ಲಗು ಹಚ್ರಿ. ಏನೋ ತೊಂದ್ರೆ ಆಗ್ತಾ ಇದೆಯಾ ಅಂತ ಅವರು ವಿಶಾಲ್ ಯಾಕ್ರಿ? ಅಥವಾ ವಿಶಾಲ್ ಅವ್ರು ಬೇಕಂತಾನೆ ಈ ತರ ಏನೋ ತೊಂದ್ರೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಯಾವಾಗ್ಲೂ ನಮ್ದು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಅಲ್ಲಿ ಏನಾದ್ರೂ ಒಂದು ಆಟಗಳು ಯಾವಾಗ್ಲೂ ಇರ್ತಿತ್ತು. ಈ ಸರ್ತಿ ಆ ಆಟಗಳು ಇಲ್ದೆ ಮಾಡ್ಬಿಟ್ರೆ ಹೆಂಗೆ ಜನಕ್ ಬೇಜಾರಾಗಲ್ವಾ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಬೇಕಂತಾನೆ ಅವ್ರು ಏನೋ ತೊಂದ್ರೆ ಮಾಡಿದ್ದಾರೆ. ಈಗ ಒಂದ್ ಆಟ ಆಡೋಣ. ಯಾವಾಗ್ಲೂ ಪ್ರತಿ ರಾಜ್ಯೋತ್ಸವದಲ್ಲೂ ಆಡುವಂತ ಆಟನೇ ಇದು. ನಾಲ್ತಿರುಗ ಅಂತ ಹೇಳ್ತೀವಿ ನಾವು. ಅದನ್ನ ಇಂಗ್ಲಿಷ್ ನಲ್ಲಿ ಆದ್ರೆ ಟಂಗ್ ಟ್ವಿಸ್ಟರ್ ಅಂತ ಹೇಳ್ತಾರೆ. ಬೇಗ ಯಾರು ಈ ಟಂಗ್ ಟ್ವಿಸ್ಟರ್ ಗಳನ್ನ ಟ್ರೈ ಮಾಡ್ಬೇಕು ಅಂತಿದಿರೋ ಕೈ ಎತ್ತಿ ನೋಡೋಣ. ಆಮೇಲೆ ಅವ್ರು ಅನ್ಮ್ಯೂಟ್ ಮಾಡ್ಬಿಟ್ಟು ಅವ್ರ ಹತ್ರ ಏನಾದ್ರು ಹೇಳಿಸ್ಬೋದು. ಕೌಸ್ತುಭ ಅವರೇ ಫಸ್ಟ್ ಕೈ ಎತ್ತಾ ಇದಾರೆ. ಹಾ, ಕೌಸ್ತುಭ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಗೆ ಫಸ್ಟ್ ಟಂಗ್ ಟ್ವಿಸ್ಟರ್ ಕೊಡೋಣ. ನೀವು ಹಾಡು ತುಂಬಾ ಚೆನ್ನಾಗಿ ಹೇಳ್ತೀರಾ, ಇದನ್ನು ಹೇಳ್ತೀರಾ ನೋಡೋಣ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಅಂತ ಒಂದ್ 10 ಸಲ ಫಾಸ್ಟ್ ಆಗಿ ಹೇಳ್ಬೇಕಂತೆ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಬುಗ್ಗಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಆಯ್ತು. ಹೇಳಾಗಿದ್ದು ಇನ್ನೊಂದ್ 3 ಸಲ ಹೇಳ್ಬಿಡಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಓಕೆ, ನೀವು ಕಡಿಮೆ ಸಲ ಪುಕ್ಕ ಹೇಳಿದ್ರೆ ಅದಕ್ಕೆ ಆಮೇಲೆ ಹಾರಕ್ಕಾಗಲ್ಲ. ಉದಯ್ ನನ್ನ ಬೀಟ್ ಮಾಡ್ಬಿಟ್ರು. ಹಾ ಸರಿ. ವಿಶಾಲ್ ಅವ್ರೆ ಕಂಟಿನ್ಯೂ ಮಾಡ್ಬೋದಾ ಅಥವಾ ಇನ್ನೊಬ್ರು ಯಾರ ಹತ್ರನಾದ್ರೂ ಏನಾದ್ರು ಹೇಳಿಸ್ಬೇಕಾ? ಕಂಟಿನ್ಯೂ ಮಾಡ್ಬೋದು ಸರ್. ಓಕೆ ಸರ್, ಓವರ್ ಟು ಯು. ಆಲ್ರೈಟ್, ಲೆಟ್ಸ್ ಸಿ. ಟೇಕ್ 2. ಗಿರುವೆ ಮಗುವ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ, ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಅಬ್ಬಾ, ಒಂದ್ 3 ನಿಮಿಷದ ವಿಡಿಯೋನಲ್ಲೇ ಇಡೀ ಕರ್ನಾಟಕ ಕಂಡಂಗಾಯ್ತು ನೋಡಿ.
ಬಹಳ ಸೊಗಸಾಗಿರೋ ಹಾಡನ್ನ ಅಷ್ಟೇ ಸೊಗಸಾಗಿ ಪ್ರೆಸೆಂಟ್ ಮಾಡಿಕೊಟ್ಟಿದ್ದು ಕೌಸ್ತುಭ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ನಮ್ಮ ಸ್ಯಾಸ್ಕಿಯನ್ನಲ್ಲಿ ಒಂದು ಹೇಳಿಕೆ ಇದೆ, ಒನ್ಸ್ ಅ ಸ್ಯಾಸಿಯನ್ ಆಲ್ವೇಸ್ ಅ ಸ್ಯಾಸಿಯನ್ ಅಂತ. ಅಂದ್ರೆ ಒಮ್ಮೆ ಸ್ಯಾಸ್ಕಿಯನ್ ಆದ್ರೆ ಆಮೇಲೆ ಅವ್ರು ಯಾವಾಗ್ಲೂ ಸ್ಯಾಸ್ಕಿಯನ್ ಬಿಟ್ಟೋಗ್ಲಿ, ಎಷ್ಟು ಕಾಲ ಆಗ್ಲಿ ಅವ್ರು ಯಾವಾಗ್ಲೂ ಸ್ಯಾಸಿಯನ್ ಆಗೇ ಇರ್ತಾರೆ. ಅಂತ ಒಂದು ನಂಟು ಬಾಂಡ್ ಸ್ಯಾಸ್ಕಿಯನ್ ಜೊತೆ ಬೆಳ್ಕೊಂಡ್ಬಿಡುತ್ತೆ. ಅದೇ ನಂಟನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ತುಂಬಾ ಜನ ಎಕ್ಸ್ ಸ್ಯಾಸಿಯನ್ಗಳು ಇವತ್ತು ನಮ್ಮ ರಾಜ್ಯೋತ್ಸವ ಆಚರಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರಲ್ಲೇ ಒಬ್ಬರಾದ ವೆಂಕಿ ಅವ್ರನ್ನ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಓವರ್ ಟು ವೆಂಕಿ. ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇದೊಂಥರ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಸೊ ಮತ್ತೆ ಪುನಃ ಈ ರಾಜ್ಯೋತ್ಸವ ಸೆಲೆಬ್ರೇಷನ್ ಅಲ್ಲಿ ಮತ್ತೆ ಜಾಯಿನ್ ಆಗ್ತಾ ಇರೋದು. ಸೊ ಅಮೇಯ ಹೇಳ್ದಾಗೆ ಒಂದ್ಸತಿ ಸ್ಯಾಸಿಯನ್ ಆಗ್ಬಿಟ್ರೆ ಸೊ ಇಟ್ಸ್ ಅ ಪರ್ಮನೆಂಟ್ ಸ್ಯಾಸಿಯನ್. ನಾವು ಆ ನಂಟು ಬಿಟ್ಟು ಹೋಗೋದಿಲ್ಲ. ಸೊ ಇನ್ನೂ ಸುಮಾರು ಜನ ನಾವು ಅದನ್ನ ನೆನ್ಸ್ಕೊತಾ ಇದ್ದೆ ನಾನು ಉಮೇಶ್ ಇವ್ರ ಹತ್ರ ಮಾತಾಡುವಾಗ. ಸೊ ಈ ರಾಜ್ಯೋತ್ಸವ ಒಂಥರ ಹಬ್ಬ ತರ ಆಚರಣೆ ಆಗ್ತಾ ಇತ್ತು. ಸ್ಟಿಲ್ ಪ್ರತಿ ಸತಿ ಅದನ್ನ ಖಂಡಿತ ಮಿಸ್ ಮಾಡ್ಕೋತೀನಿ, ನೆನ್ಸ್ಕೊತಾ ಇರ್ತೀನಿ. ಸೊ ಎಲ್ರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಯಾವಾಗ ಆ ಕಡೆ ಬಂದಾಗ ಸೊ ಎಲ್ಲರೂ ಮೀಟ್ ಮಾಡ್ತಾ ಇದ್ವಿ. ಸೊ ಈ ಸತಿ ವರ್ಚುವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ತುಂಬಾ ಖುಷಿ ಆಗತ್ತೆ. ಅಂಡ್ ತುಂಬಾ ಧನ್ಯವಾದಗಳು ನನ್ನ ಇನ್ವೈಟ್ ಮಾಡಿ ಮತ್ತೆ ಒಂದೆರಡು ಮಾತಾಡ್ಬೇಕು ಅಂತ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಪುನಃ ಒಂಥರ ಮತ್ತೆ ಸ್ಯಾಸ್ಕಿಯನ್ಗೆ ಸೇರ್ಕೊಂಡಂಗೆ ಆಗ್ತಾ ಇದೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ವೆಂಕಿ, ನೀನ್ ನಮ್ನ ಯಾವತ್ತು ಬಿಟ್ಟು ಹೋಗೇ ಇಲ್ಲ, ಮತ್ತೆ ಸೇರ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆಂಕಿ. ನಿಮಗೆಲ್ಲ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ನಿಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. Vishal, you're on mute. Yeah, hello everyone. So as my friend Ameya just said, I am happy Karnataka Rajyotsava to everyone, and thank you for being part of this celebration today. ನಾವು ಇವತ್ತು ನಿಮ್ಮ ಜೊತೆ ಒಂದು ಚಿಕ್ಕ ಗೇಮ್ ಆಡ್ತೀವಿ. ಈ ಗೇಮ್ನಲ್ಲಿ ನಿಮ್ದು ಕಿವಿ ಉಪಯೋಗಿಸ್ಬೇಕಾಗತ್ತೆ. ಸೊ ಅದಕ್ಕೆ ಧ್ಯಾನವಾಗಿ ಲಿಸನ್ ಮಾಡಿ. ಆ್ಯಂಡ್ ಕೆಲವು ಹಾಡ್ ನಾವು ಪ್ಲೇ ಮಾಡ್ತೀವಿ, ಆ ಹಾಡನ್ನ ನೀವು ರೆಕಗ್ನೈಸ್ ಮಾಡಬೇಕಾಗತ್ತೆ ಅಷ್ಟೇ. ಆಮೇಲೆ Yeah, so this game is all about listening and keeping your ears open. We have a couple of songs with just the music, and you will have to raise your hand and guess the song. Which song is this? And of course, sing 2 lines about it on it. Over to you, Vishal. All right, I'll play a minute of the first song. Because I think we've got quite a few hands. We have more than one. We didn't even hit 30 seconds. Wow. We have Kaustubha also, Rajiv, Rajni. Can all of you all unmute yourself and sing a song? Sing the song, please. One line. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲಿದ ತಾರೆಗೆ ನನ್ನ ಆತ್ಮ ನಿನ್ನ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಹಂಗೆ ಹೇಳ್ಬೇಕು. Awesome, Arjun. Awesome. We'll
move to the next song. All right. Next song lining up for y'all. Okay, we have Shaili. Yeah, Shaili, please can you sing one line? Rajni, Srinivas, Gupta. Unmute yourself, Shaili. We have Chandana too. Chandana, please unmute ಮಾಡ್ಬಿಟ್ಟು sing ಮಾಡಿ. ಬೊಂಬೆ ಹೇಳುತ್ತೈತಿ ಬೊಂಬೆ ಹೇಳುತ್ತೈತಿ ಮತ್ತೆ ಹೇಳುತ್ತೈತಿ ನೀನೇ ರಾಜಕುಮಾರ. ರಾಜಕುಮಾರ. That was very cute, Shaili. Okay, next song. All right. ಅಂತಿಮ ಹಾಡು ನಿಮ್ಗೋಸ್ಕರ. ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುರು ಅರಳಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ. ಅಷ್ಟೇ. ಇವಾಗ ನಮ್ಮ ಹತ್ರ 2 ಪ್ರಶ್ನೆ ಇದೆ, ಬಟ್ ಇದರಲ್ಲಿ ನಿಮಗೆ ಸ್ವಲ್ಪ ಓಡಾಟ ಇರುತ್ತೆ. So we have 2 questions for everyone who's in this call right now. And as a special bonus, I will try giving the clues to you in Kannada, and Ameya will translate as well in English. So all right, everyone. So ivaga ಸದ್ಯಕ್ಕೆ ಬೆಂಗಳೂರಲ್ಲಿ ವೆದರ್ ಚೆನ್ನಾಗಿದೆ. ಅಂಕೆ ಮಧ್ಯಾಹ್ನದಲ್ಲಿ ಸ್ವಲ್ಪ ಬಿಸಿಲು ಇತ್ತು, ಬಟ್ ಮೋಡ ಬರುವಾಗ ನಿಮ್ದು ಕೈಯಲ್ಲಿ ಏನಿರಬೇಕು? ಕೊಡೆ ಇಲ್ಲ ಉಮೇಶ್, ಬರೀ ಹೇಳ್ಬೇಕಾಗಿಲ್ಲ, ನೋಡಿ, get it in front of the camera, everyone. You have to go pick it up and show it to us. ಏಯ್ ಚಟ್ ತಗೊಂಬರೋ ಬೇಗ, ಚಟ್ನಿ ಕೊಡು ಬೇಗ. ಇಲ್ಲೇ ಐತೆ ನೋಡಿ. Oh Srinivasa, Gupta-san, I raise my umbrella to your umbrella. ಬಿಟ್ಟಾಕು ಬೇಡ ಬಿಡು. All right. All right, I'll give the second question now. No, the biggest chhatri. All right, now, okay, ಸದ್ಯಕ್ಕೆ ನಮ್ದು ಕೂದಲು ಈ ಕಾಲ್ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಬೆಳಗ್ಗೆ ನಾನು ಎದ್ದಾದ್ಮೇಲೆ ನಮ್ಮ ಅಮ್ಮ ನೋಡಿದ್ರೆ ಅವ್ರು ಹೇಳ್ತಾರೆ, ಹೇ ರಾಮ್, ನಿಮ್ ಕೂದಲು. ಸೊ ನಮ್ಮ ಕೂದಲು ಜೋಡ್ಸಕ್ಕೆ ನಮ್ಮ ಕೈಯಲ್ಲಿ ಏನಿರಬೇಕು? ವಾಚನ್ಗೆ. ಹೌದು, ಬಟ್ ಯಾರ ಹತ್ರ ಇದೆಯಲ್ಲ? ಉಮೇಶ್ ತೋರಿಸಿದ್ದಾರೆ, ವಾಸವಿ ಬಂದಿದ್ದಾರೆ, ರಶ್ಮಿನೂ ತೋರಿಸಿದ್ದಾರೆ, ನಾನು ತೋರಿಸ್ತೀನಿ.
ದೀಪನ್ ಹತ್ರನೂ ಇದ್ದಾರೆ. ದೀಪನ್ ಹತ್ರ ಇದೆ. ಕೌಸ್ತುಭಂದು ಚೆನ್ನಾಗಿದೆ. ಓ ರಜನಿ, ಓ ಕಾಮಾಕ್ಷ, ಓಹೋ ಕಾಮಾಕ್ಷ, ರೈಟ್. ಓಕೆ, ಇವಾಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವಾಮಿ ಸರ್ ಒಂದೆರಡು ಮಾತನ್ನ ಹೇಳರಿದ್ದಾರೆ. ಓವರ್ ಟು ಯು ಸ್ವಾಮಿ ಸರ್. ಅಷ್ಟೊಂದು ಕನ್ನಡ ಮಾತಾಡ್ಬಿಟ್ಲಲ್ಲಪ್ಪ ನಮ್ಮ ಅಮ್ಮಯ್ಯ. ವಿಶಾಲು ಅಷ್ಟೇ, ಅವನು ಇಂಗ್ಲಿಷ್ ಮಾತಾಡ್ನ ಕನ್ನಡ ಮಾತಾಡ್ನ ಏನು ಅರ್ಥ ಆಗಿಲ್ಲ. ಬಟ್ ಹೇಳೋ ತರ ಇದೆಲ್ಲ ಸೆಕ್ಯುಲರ್ ಸ್ಟೇಟ್, ಹಂಗೆ ಅಡ್ಜಸ್ಟ್ ಮಾಡ್ಬೇಕು ಎಲ್ಲ ಮಾಡಿಸ್ತೀರಲ್ಲ ಮಾಡಿ. ಅವ್ನು ನೋಡಿ ನೀರ್ ಕುಡಿತದಾನೆ, ಕೆಲವರು ಕಾಲಲ್ಲಿರೋ ನೀರ್ ಕುಡಿಸ್ತೀರಾ, ಏನೇನೋ ಮಾಡ್ತೀರಾ, ಕ್ಯಾಪ್ ಹಾಕ್ತೀರಾ, ಕ್ಯಾಪ್ ಹಾಕಿಸ್ಕೋತೀರಾ ಅಲ್ವಾ. ಎಕ್ಸಲೆಂಟ್ ಪ್ರೋಗ್ರಾಮ್ ಗೈಸ್. As usual, it will be a dishonor and discredit if I don't congratulate my team first, because my team rocks. Anyone has a doubt? No. So put your hands together and give a huge applause to everybody who made this possible. One more. Next count. This is the first that's in several years, and I think this one's rocked. The compilation, the composition, the hard work behind the scenes put by everyone in the committee has really paid off. None of this came together within 15 minutes. Everyone sitting here who have compared the show, who have put this ideation together, deserves a big round of applause. Bari ಗೋಲಿ ಮಾತ್ರ ಕಳಿಸ್ಬಿಟ್ಬೇಡಿ ಅವ್ರಿಗೆ. ಸ್ಪಾಟ್ ಅವಾರ್ಡು ಅದು ಇದೆಲ್ಲ ಕೊಡಿ. ಅದಕ್ಕೇನು ಇವಾಗ AOQ TOQ ನಾಮಿನೇಷನ್ ಎಲ್ಲ ಮಾಡಿ ಶೋ ಅ ಸೈನ್ ಆಫ್ ಗ್ರಾಟಿಟ್ಯೂಡ್. ಯಾಕೆ? ಕರುನಾಡಲ್ವಾ ಇದು? ಕರುಣೆಯನ್ನ ಸ್ವಲ್ಪ ತೋರಿಸಿ. ಕರೋನಾ ವೈರಸ್ ಅಂತ ಬಡ್ಕೋತಾ ಇದ್ದೀರಲ್ವಾ? ಕರುಣೆ ಇರ್ಲಿ, ಕರುಣೆ ನಗಿಸ್ಬಿಟ್ನಲ್ವಾ? Everybody, guys, you rock it. And as it said, it's a very secular state. It's a mini India. It has put India on the global map. And I'm sure all of you will put Saskin on a global map too. That's very important. The pride, the passion, the performance is going to come through. Not just here, but everywhere. Thank you very much. Thank you. Hey, thanks a lot, guys. Thank you. It was wonderful. Yeah. Thank you. Awesome. Thank you. Thank you for the job well done. Thank you so much. Chaitra, over to you. Namaskara. Hello to everybody. So ಕಳೆದ ಅನೇಕ ವರ್ಷದಿಂದ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ನೋಡ್ತಾ ಇದ್ದೀನಿ. ಸೊ ಇಟ್ ಹ್ಯಾಸ್ ಬಿನ್ ಎ ವಂಡರ್ಫುಲ್ ಟೈಮ್. ಈ ಸತಿನೂ ಕೂಡ ಅದನ್ನ ಬಿಡ್ದಲೇ ನಾವು ಮಾಡ್ತಾ ಇದೀವಲ್ಲ, ಅದು ನಮ್ಗೆಲ್ಲರಿಗೆ ಸಂತೋಷ ತಂದಿದೆ. ಇದೆಲ್ಲ ಮಾಡಕ್ಕೆ ಇದ್ರ ಹಿಂದೆ ತುಂಬಾ ಎಫರ್ಟ್ ಇದೆ. ಸೊ ಆ ಎಫರ್ಟ್ ನ ಹಾಕಿದ ಪಾರ್ಟಿಸಿಪೆಂಟ್ಸ್ಗೆ, ವಾಲಂಟಿಯರ್ಸ್ಗೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಮಾಡ್ಬಿಟ್ಟು ಅದಕ್ಕೆ ಸ್ಪಂದಿಸಿದ ರಾಜೀವ್, ಗೀತಾ, ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಲಿ ಈ ಪ್ರೋಗ್ರಾಮ್ ನ ಯಾವಾಗ್ಲೂ ಎವ್ರಿ ಇಯರ್ ನಡೀಲಿ ಅಂತ ಇನಿಶಿಯೇಟ್ ಮಾಡಿ ಅದನ್ನ ಅದಕ್ಕೆ ಬೆಂಬಲಿಗರಾಗಿ ನಿಂತಾರಲ್ಲ ಸ್ವಾಮಿ ಸರ್ ನ ಇನ್ಫಾರ್ಮ್ ಟೀಮಿಗೂ ತುಂಬಾ ಧನ್ಯವಾದಗಳು. ಅಬ್ಸಲ್ಯೂಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ವರ್ಚುವಲ್ ಊಟ ಇರುತ್ತೆ. ಮತ್ತೊಮ್ಮೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಸಕ್ಸಸ್ಫುಲ್ ಆಗಿ ಮಾಡಿ ನಮ್ಮನ್ನೆಲ್ಲ ಮನರಂಜಿಸಿದ ಪಾರ್ಟಿಸಿಪೆಂಟ್ಸಿಗೆ ಮತ್ತೆ ವಾಲಂಟಿಯರ್ಸ್ಗೆ ಮತ್ತೆ ವೀಕ್ಷಕರಿಗೆ ಎಲ್ಲ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್ ಹೂ ಹ್ಯಾಸ್ ಜಾಯ್ನ್ಡ್ ದಿಸ್ ಈವೆಂಟ್. Yes, it was very nice. Thank you. Thank you. Thank you. Thank you. Thank you one and all. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಶುಭ ಸಂಜೆ. Thank you. ಶರಣು ಶರಣಾರ್ಥಿ. Thank you guys. Thank you. ವರ್ಚುವಲ್ ಊಟ. ಆರ್ಜಿ ನಿಮ್ಮ ಮನೆಗೆ ಬರ್ತೀವಿ. ಟೇಬಲ್ ರೆಡಿ ಆಗ್ತಾ ಇದೆ. ನಿಮ್ಮ ಮನೆಗೆ ಬರ್ತೀನಿ ನಾನು. ವರ್ಚುವಲ್ ಊಟ ನಡೆಯಲ್ಲ. ಸರ್ ಟೇಬಲ್ ರೆಡಿ ಆಗ್ತಾ ಇದೆ, ಒಂದು 5 ನಿಮಿಷ.
ಆಂಬೋಡೆ ರೆಡಿ ಆಗ್ತಾ ಇದೆ. ಮತ್ತೆ ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಎಲ್ರು ಒಂದ್ಸಲಿ ಅನ್ಮ್ಯೂಟ್ ಮಾಡ್ಬಿಟ್ಟು ಜೋರಾಗಿ ಜೈಕಾರ ಹಾಕೋಣ ಅಂತ ಅನಿಸ್ತಾ ಇದೆ. ಓಕೆ ರೆಡಿ. ಎಲ್ರು ಬೇಗ ಬೇಗ ಒಂದು 3 ಸೆಕೆಂಡ್ ಕೊಡ್ತೀನಿ ಅನ್ಮ್ಯೂಟ್ ಮಾಡ್ಕೊಳ್ಲಿಕ್ಕೆ. 1 2 3 ಓಕೆ. ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡಂ ಬಾಳ್ಗೆ. ಸಿರಿಗನ್ನಡಂ ಗೆಲ್ಗೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ. ಜೈ ಕರ್ನಾಟಕ. ಜೈ ಕರ್ನಾಟಕ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ. Thank you everyone. Thank you everyone.